ಹಾಯ್ ಎಲ್ಲರಿಗೂ, ಎಲ್ಲ ಅಡುಗೆ ಮನೆಯವ್ರಿಗೂ ಸ್ವಾಗತ. 1 kg ಅಷ್ಟು ಚಿಕನ್ ತೊಗೊಂಡಿದ್ದೀನಿ ದಮ್ ಬಿರಿಯಾನಿ ಮಾಡ್ಕೊಳ್ಳೋದಕ್ಕೆ. ಕಟ್ ಮಾಡ್ಕೊಂಡು ತೊಳ್ಕೊಂಡಿದ್ದೀನಿ. 1 ಕಪ್ಪಷ್ಟು ಮೊಸರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು ಅರ್ಧ ಲಿಂಬೆಹಣ್ಣು, ಗರಂ ಮಸಾಲೆ ಕೂಡ ತೊಗೊತಿದ್ದೀನಿ. ಒಂದು 4 ಲವಂಗ, 4 ಏಲಕ್ಕಿ, 1-2 ಚಕ್ಕೆ, ಮತ್ತು ಬೆಟ್ಟದ ಹೂವು ಅಂತಾರಲ್ಲ ಅದು ಕೂಡ, ಮತ್ತು ಪಲಾವ್ ಎಲೆ ಕೂಡ 2 ಸೇರಿಸ್ಕೊಳ್ತೀನಿ. ಹಸಿಮೆಣ್ಸಿನ್ಕಾಯಿನ ಕುಟ್ಟಿ ತೊಗೊಂಡಿದ್ದೀನಿ, ಟೇಸ್ಟು ಚೆನ್ನಾಗಿರುತ್ತೆ. 1 ಸ್ಪೂನಷ್ಟು ಚಿಲ್ಲಿ ಪೌಡ್ರು, 1 ಸ್ಪೂನಷ್ಟು ಅರಿಶಿನ ಪುಡಿ, ಸ್ವಲ್ಪ ಉಪ್ಪು, ಕಲ್ಲುಪ್ಪು ತೊಗೊಂಡಿದ್ದೀನಿ. ಎಣ್ಣೆ ಬಂದು ಈರುಳ್ಳಿ ರೋಸ್ಟ್ ಮಾಡಿರೋ ಎಣ್ಣೆನ ಉಳಿಸಿಟ್ಕೊಂಡಿದ್ದೆ, ಅದನ್ನೇ ನಾನು ಸೇರಿಸ್ಕೊಂಡಿದ್ದೀನಿ. ಎಲ್ಲ ಮಿಕ್ಸ್ ಮಾಡಿಬಿಟ್ಟು ರೋಸ್ಟ್ ಮಾಡಿರೋ ಅಂಥ ಈರುಳ್ಳಿ ಕೂಡ ಸೇರಿಸ್ಕೊತಿದ್ದೀನಿ. 1-2 ಇಡಿ ಹಾಕ್ಕೊಂಡಿದ್ದೆ, ಮತ್ತು ಸ್ವಲ್ಪ ಉಳಿಸ್ಕೊಂಡಿದ್ದೀನಿ ನಾನು, ಕೊನೆಗೆ ಬೇಕು ಇದು. ಇಲ್ಲಿ ರೈಸ್ ಮಾಡ್ಕೊತಾ ಇದ್ದೀನಿ. ರೈಸ್ಗೆ 1-2 ಪಲಾವ್ ಎಲೆ, 1-2 ಚಕ್ಕೆ, 1 ಲವಂಗ, ಪುದೀನ ಮತ್ತು ಸ್ವಲ್ಪ ಕೊತ್ತಂಬರಿ ಸೇರಿಸ್ಕೊಂಡು ನೀರು ಕುದಿಯೋ ತನಕನೂ 1 ಸ್ಪೂನಷ್ಟು ನಾನು ಎಣ್ಣೆ ಕೂಡ ಸೇರಿಸ್ಕೊಂಡಿದ್ದೆ. ರೈಸು ಚೆನ್ನಾಗಿರುತ್ತೆ, ಉದ್ರಭದ್ರ ಇರುತ್ತೆ ಅಂತ. ಉದ್ರವಾಗಿರಬೇಕು ಅಂದರೆ ಇದಕ್ಕೊಂಚೂರು ಎಣ್ಣೆ ಕೂಡ ನಾವು ಸೇರಿಸ್ಕೋಬೇಕಾಗುತ್ತೆ. ಅಕ್ಕಿ ಚೆನ್ನಾಗಿ ಬೇಯಬಾರ್ದು, ಅನ್ನ ಆಗಿರಬಾರ್ದು, ಅದು ಅಕ್ಕಿ ಇದ್ದಂಗೆ ನಾವು ದಮ್ಮು ಬಿಡಬೇಕಾಗುತ್ತೆ. 3/4 ಭಾಗ ಬೆಂದರೆ ಸಾಕು. ದಮ್ ಬಿರಿಯಾನಿಗೆ ಹಾಗೇ ಇರಬೇಕು. ನಾನು ಕೊನೆಗೆ ಬಿರಿಯಾನಿ ಮಸಾಲೆ ಸೇರಿಸ್ಕೊತಾ ಇದ್ದೀನಿ. ಮತ್ತು ಒಂದು 5 ನಿಮಿಷ ಇದನ್ನು ನಾನು ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿಕ್ತೀನಿ. ಇದನ್ನು ನಾವು ಎಷ್ಟೊತ್ತು ಮಿಕ್ಸ್ ಮಾಡಿ ಇಟ್ಟಿರ್ತೀವೋ ಅಷ್ಟು ಟೇಸ್ಟಾಗಿ ಬರುತ್ತೆ. ಬೇಕಾದ್ರೆ ರಾತ್ರಿ ಕೂಡ ಈ ಥರ ರೆಡಿ ಮಾಡಿ ಬೆಳಗ್ಗೆ ಎದ್ದು ಮಾಡ್ಕೋಬೋದು ನಾವು. ರೈಸು 3/4 ಭಾಗ ಬೆಂದಿದೆ. ಈಗ ನಾನು ಮಿಕ್ಸ್ ಮಾಡಿರೋ ಅಂಥ ಚಿಕನ್ಗೆ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಅಂಥದ್ದಕ್ಕೆ ನಾನು ಇವಾಗ ರೈಸನ್ನ ಸೇರಿಸ್ಕೊಂಡು ನೋಡಿ, ಎಲ್ಲ ರೋಸ್ಟ್ ಮಾಡಿರೋ ಅಂಥ ಈರುಳ್ಳಿನ ಅದಕ್ಕೆ ನಾನು ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಕೈಯಲ್ಲಿ ಪ್ರೆಸ್ ಮಾಡ್ಕೋಬೇಕಾಗುತ್ತೆ, ಒಳ್ಳೆ ಘಮ ಇರುತ್ತೆ. ಮತ್ತು ಪುದೀನ, ಕೊತ್ತಂಬರಿ ಸ್ವಲ್ಪ ಸೇರಿಸ್ಕೊಂಡು ಹಾಲಲ್ಲಿ ಸ್ವಲ್ಪ ಫುಡ್ ಕಲರ್ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ. ಎಷ್ಟು ಬೇಕಷ್ಟು ಹಾಕ್ಕೋಬೋದು. ನಾನು ಡಬಲ್ ಕಲರ್ ತೊಗೊಂಡಿದ್ದೀನಿ, ಗ್ರೀನ್ ಮತ್ತು ರೆಡ್ ಕಲರು. ತುಪ್ಪ ಒಂದು 4 ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ. ಕೊನೆಗೆ ಹಾಕ್ಕೊಂಡಿರೋದು ನಾನು ತುಪ್ಪ ಮೇಲಕ್ಕೆ. ಈಗ ನಾನು ಒಂದು 5 ನಿಮಿಷ ಮೊದಲೇ ಇದನ್ನು ಬೇಯಿಸ್ಕೊಂಡೆ. ಒಂದು 5 ನಿಮಿಷ ಆದಮೇಲೆ ಒಂದು 15 ನಿಮಿಷ ಇದನ್ನು ನಾನು ಹಂಚ್ ಮೇಲೆ ಇಟ್ಟು ದಮ್ಮಿಗೆ ಬಿಡ್ತೀನಿ. ಅದ್ರ ಮೇಲೆ ಒಂದು ಭಾರವಾಗಿರುವಂಥ ಒಂದು ಪಾತ್ರೆ ಇಡ್ತೀನಿ, ಅದರಲ್ಲಿ ನೀರಿದೆ. ಈ ಥರ ಇಡಬೇಕು. ಸ್ವಲ್ಪನೂ ಸೀದೋಗಲ್ಲ, ಮತ್ತು ಬಿರಿಯಾನಿ ಕೂಡ ಸಖತ್ತಾಗಿರುತ್ತೆ ಟೇಸ್ಟು. ನಾವು ಈ ಥರ ದಮ್ ಮಾಡೋದ್ರಿಂದ ಸ್ವಲ್ಪನೂ ಹೊಗೆ ವಾಸನೆ ಆಗಲಿ ಮತ್ತು ಸೀದೋಗುತ್ತಲ್ಲ, ಆ ಥರ ಎಲ್ಲ ಏನೂ ಆಗಲ್ಲ. ಸ್ವಲ್ಪ ದಪ್ಪ ಹಂಚಿಕ್ಕೊಂಡ್ರೆ ನೋಡಿ ರೆಡಿ ಆಯಿತು ಬಿರಿಯಾನಿ. ಕಲರು ಸಖತ್ತು, ಟೇಸ್ಟ್ ಅಂತೂ ಅದ್ಭುತ. ನಾನು ಇದಕ್ಕೆ ಟಮಾಟೆ ಹಣ್ಣೆಲ್ಲ ಸೇರಿಸ್ಕೊಂಡಿಲ್ಲ. ಹುಳಿಗೆ ನಾನು ಮೊಸರು ಮತ್ತು ಲಿಂಬೆಹಣ್ಣು ಅಷ್ಟೇ ಸೇರಿಸಿರೋದು. ಟೇಸ್ಟ್ ಅಂತೂ ಅದ್ಭುತವಾಗಿತ್ತು. ಚಿಕನ್ ಕೂಡ ಬೆಂದಿದೆಯಾ ಅಂತ ಹೇಳಿ ನಾನು ಫಸ್ಟ್ ಟೈಮ್ ಈ ಥರ ಮಾಡಿದ್ದು. ನಾನು ದಮ್ ಬಿರಿಯಾನಿ ಮೊದಲೇ ಎಲ್ಲ ರೆಡಿ ಮಾಡ್ಕೊತಿದ್ದೆ, ಅಂದರೆ ಮಸಾಲೆ ಎಲ್ಲ ಹಾಕಿ ಬೇಯಿಸ್ಕೊತಿದ್ದೆ ಒಂದು 15 ನಿಮಿಷ. ಫಸ್ಟ್ ಟೈಮ್ ನಾನು ಈ ಥರ ಬಿರಿಯಾನಿ ಮಾಡಿದ್ದು. ಪರ್ಫೆಕ್ಟಾಗಿ ಬಂದಿತ್ತು, ಟೇಸ್ಟು ಸಖತ್ತಾಗಿತ್ತು. ಮತ್ತು ನಾನು ಟಮಾಟೆ ಹಣ್ಣು ಹಾಕ್ತಿದ್ದೆ ಬಿರಿಯಾನಿಗೆ. ಈ ಬಿರಿಯಾನಿಗೆ ನಾನು ಟಮಾಟೆ ಹಣ್ಣು ಹಾಕಿಲ್ಲ. ಉಪ್ಪು, ಖಾರ, ಹುಳಿ ಎಲ್ಲ ಸಖತ್ತಾಗಿತ್ತು. ಚಿಕನ್ ಬೆಂದಿದೆಯಾ ಅಂತ ಡೌಟಲ್ಲಿ ನೋಡ್ತಾನೆ ಇದ್ದೆ ನಾನು. 2-3 ಪೀಸ್ ತೆಗೆದು ನೋಡಿದೆ ನಾನು, ಚಿಕನ್ ಬೆಂದಿದೆಯಾ ಅಂತ. ಬೆಂದಿತ್ತು, ಸಖತ್ತಾಗಿ ಬೆಂದಿತ್ತು, ಮತ್ತು ಟೇಸ್ಟು ಚೆನ್ನಾಗಿತ್ತು. ಒಂದ್ಸಲಿ ನೀವು ಟ್ರೈ ಮಾಡಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಬಾಯ್.